ಸ್ವಲ್ಪ ರೈಸು ಜಾಸ್ತಿ ಪೀಸು. ನೋಡ್ಗುರು ಎಷ್ಟು ದೊಡ್ಡ ಪೀಸ್ ಇದೆ. ಗುರು ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವು ಇವತ್ತು ಒಂದು ನಾಟಿ ಸ್ಟೈಲ್ ರೆಸ್ಟೋರೆಂಟ್ ಬಂದಿದ್ವಿ, ಧನ್ಯಾ ಫ್ಯಾಮಿಲಿ ರೆಸ್ಟೋರೆಂಟ್ ಅಂದ್ಬಿಟ್ಟು. ಸ್ಪೆಷಲ್ ಏನಂತಂದರೆ ನಿಮಗೆ 1 ಬಿರಿಯಾನಿ 2 ಬಿರಿಯಾನಿ 3 ಬಿರಿಯಾನಿ ಎಲ್ಲ ಗುರು 4 ಥರ ಬಿರಿಯಾನಿ ಸಿಗುತ್ತೆ. ಫಿಶ್ ಮೀಲ್ಸು, ಚಿಕನ್ ಮೀಲ್ಸು, ಮಟನ್ ಮೀಲ್ಸು, ಜೊತೆಗೆ ಫಿಶ್ಶು, ಮಟನು, ಚಿಕನು, ವೆಜ್ಜನ್ ಐಟಮ್ಸು. ನೀವು ಯಾರೇ ಆಗಿದ್ರು ಕೂಡ ಇವನ್ ಫಿಶ್ ತಿನ್ನೋರಾಗಿರಲಿ, ಮಟನ್ ತಿನ್ನೋರಾಗಿರಲಿ, ಚಿಕನ್ ತಿನ್ನೋರಾಗಿರಲಿ, ಯಾರಾದರೂ ಕೂಡ ಬಂದರೆ ಡಿಸಪಾಯಿಂಟ್ ಆಗೋಲ್ಲ. ಎಲ್ಲ ಐಟಮ್ಸು ಸಿಗುತ್ತೆ ಒಂದೇ ಕಡೆ. ಎಲ್ಲ ಥರ ಫುಡ್ಗಳು ತಿನ್ನಬೇಕು ಅಂದರೆ ಸೂಪರ್ ರೆಸ್ಟೋರೆಂಟ್ ಇದು. ಒಂದು 5 ವರ್ಷ ಆಗಿದೆ ಅಂತೆ ಓಪನ್ ಆಗಿ. ಭಾನುವಾರದ ಬಾಡೂಟಕ್ಕೆ ಬಂದಿದ್ದೀವಿ. ಬನ್ನಿ. ಹೆಂಗಿದೆ? ಚೆನ್ನಾಗಿದೆಯಾ? ಎಂಜಾಯ್. ಲಾಲಿಪಾಪ್ ನಾವು 5 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮಟನ್ ಮೀಲ್ಸ್ ಕೊಡ್ತೀವಿ, ಚಿಕನ್ ಮೀಲ್ಸು ಪ್ಲಸ್ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಈ ನಡುವೆ ಫಿಶ್ ಬಿರಿಯಾನಿ ಮಾಡ್ತಾ ಇದ್ವಿ. ಅದು ತುಂಬ ಮೂವಿಂಗ್ ಚೆನ್ನಾಗಿದೆ. ರೀಸೆಂಟಾಗಿ ಮಾಡಿದ್ವಿ. ತುಂಬ ಚೆನ್ನಾಗಿದೆ ಮೂವಿಂಗ್. ಫಿಶ್ ಬಿರಿಯಾನಿ ಎಲ್ಲೂ ಸಿಗಲ್ಲ ಇಲ್ಲಿ. ಬಿರಿಯಾನಿ ಕೊಡ್ತಿದ್ರೆ ನೀವು? ಹಾಂ, ಮೋದ ಅನ್ನೋ ಫಿಶ್ಶು ತುಂಬ ಚೆನ್ನಾಗಿದೆ. ಅದು ಬೋನ್ಲೆಸ್ಸು. ಅದು ಒಳ್ಳೆ ಇದಾಗಿದೆ. 4 ಬಿರಿಯಾನಿ ಜೊತೆ ಏನೇನು ಸಿಗುತ್ತೆ? ಇನ್ನು ಬೇರೆ 4 ಬಿರಿಯಾನಿ ಜೊತೆ ಗ್ರಿಲ್ಲು ಸಿಗುತ್ತೆ, ತಂದೂರಿ ಸಿಗುತ್ತೆ, ರೋಟಿ, ಫಿಶ್ ಕಬಾಬು, ಫಿಶ್ ಚಿಲ್ಲಿ, ಫಿಶ್ ಮಂಚೂರಿಯನ್ನು, ಆಮೇಲೆ ಮಟನ್ ಮೀಲ್ಸ್ ಜೊತೆ ಇದು ಸಿಗುತ್ತೆ. ಧನ್ಯಾ ಸ್ಪೆಷಲ್ ಮೀಲ್ಸ್ ಸಿಗುತ್ತೆ. ಓಕೆ. ಪ್ಲಸ್ಸು ಧನ್ಯಾ ಸ್ಪೆಷಲ್ ಚಿಕನು, ಧನ್ಯಾ ಸ್ಪೆಷಲ್ ಮಟನ್ನು. ಎಷ್ಟೇ ಮಾಡ್ಬೋದು ನಮ್ಮದು. ಇಲ್ಲ ಅಂದರೆ ಒಂದು ಮಿನಿಮಮ್ 200-250 ಐಟಮು. ಅಯ್ಯೋ, ಅಂದರೆ ಎಲ್ಲ ನಾವೇ ಪೌಡ್ರ್ ಮಾಡಿ ಮಾಡ್ಕೊಳ್ಳೋದು. ನಾರ್ಮಲ್ ಆಗಿ ಯಾವ ಸ್ಟೈಲ್ ಇದು? ಇದು ಒಂಥರ ನಾಟಿನೂ ಅಲ್ಲ, ಆಂಧ್ರ ಸ್ಟೈಲ್. ಎರಡು ಇದರಲ್ಲಿ ಮಾಡಿದ್ದೀವಿ. ಯಾಕಂದರೆ ಆಂಧ್ರದವರು ಬಂದರು ಇದು ಮಾಡಬೇಕು, ನಮ್ಮ ಕರ್ನಾಟಕ ಎಲ್ಲರೂ ಸೇರಿ ಇದು ಮಾಡಬೇಕಲ್ಲ, ಆದ್ದರಿಂದ ಟೇಸ್ಟಾಗಿ ಮಾಡ್ತಾ ಇದ್ದೀವಿ. ಯಾವ ಕಡೆಯಿಂದ ಬಂದರೂ ಊಟ ಬಂದರೂ ಒಂದೇ ಥರ ಟೇಸ್ಟು ಎಲ್ಲರಿಗೂ ಇಷ್ಟ ಆಗಬೇಕು, ಆ ಥರದಲ್ಲಿ ಮಾಡ್ತಾರೆ. ಏನು ಟೈಮಿಂಗ್ಸಲ್ಲಿ ಕೊಡ್ತಿದ್ದೀರಾ? ನಮ್ಮ ಟೈಮಿಂಗ್ಸು ಬೆಳಿಗ್ಗೆ 11:30 ಮಧ್ಯಾಹ್ನ 4 ಗಂಟೆ ತನಕ ಮೀಲ್ಸ್ ಇರುತ್ತೆ. ಆಮೇಲೆಲ್ಲ ನಾರ್ತ್ ಐಟಮ್ಸು, ಗ್ರಿಲ್ಲು, ತಂದೂರಿ, ರೋಟಿ ಎಲ್ಲ ಇರುತ್ತೆ. ರೋಟಿಯಲ್ಲಿ ಮಶ್ರೂಮ್ ಮಸಾಲೆ, ಪನ್ನೀರ್ ಬಟರ್ ಮಸಾಲೆ, ದಾಲ್ ಫ್ರೈ, ದಾಲ್ ತಡ್ಕ, ಮಿಕ್ಸ್ ವೆಜ್ ಕರಿ ಎಲ್ಲ ಪ್ರತಿಯೊಂದು ಐಟಮ್ ಸಿಗುತ್ತೆ. ಒಂಥರ ಫ್ಯಾಮಿಲಿ ಪ್ಯಾಕ್ ಥರ ಇರುತ್ತೆ. ಅದು ಮಟನ್ ಮೀಲ್ಸ್ ಅಂತೂ ಟ್ರೆಂಡು ನಮ್ಮದು. ಮಟನ್ ಮೀಲ್ಸು, ಚಿಕನ್ ಮೀಲ್ಸು ತುಂಬ ಟ್ರೆಂಡ್ ಆಗಿದೆ. ಮಟನ್ ಎಲ್ಲಿಂದ ತರ್ತೀರಾ? ಮಟನ್ ನಮ್ಮ ಲೋಕಲ್ಲೇ ಚೆನ್ನಾಗಿ ಕೊಡ್ತಾರೆ. ಅವರು ನಾಟಿ ಸ್ಟೈಲಲ್ಲೇ ನಾಟಿ ಕುರಿನೇ ಹೊಡೆದು ಕೊಡ್ತಾರೆ. ಕುರಿ ಮಟನ್ ಚೆನ್ನಾಗಿ ಕೊಡ್ತಾರೆ, ಕ್ಲೀನಾಗಿ ಕೊಡ್ತಾರೆ. ಅವರು ಸಾಮಾನ್ಯ 5 ವರ್ಷ ಒಬ್ಬರ ಹತ್ರನೇ ನಾವು ಮಟನ್ ತೊಗೊಳ್ತಾ ಇರೋದು, ಬೇರೆ ಹತ್ರ ಹೋಗೋದೇ ಇಲ್ಲ, ಅವರೇ ಹಾಕೋದು. ಕಿಚನ್ ತೋರಿಸ್ತೀರಾ? ಬನ್ನಿ ತೋರಿಸೋಣ, ಬನ್ನಿ. ಕಿಚನ್ ತೋರಿಸಿದ್ರೆ ಖುಷಿ. ಯಾಕಂದರೆ ಕಿಚನ್ನು ನಾರ್ಮಲಾಗಿ ಯಾರೂ ತೋರಿಸಲ್ಲ, ಇನ್ನೇ ಮುಂದೆ ನೋಡ್ತಾರೆ. ಲೈವ್ ಕಿಚನ್ನು ನೋಡೋಣ ಹೆಂಗಿದೆ ಅಂತ. ಒಳಗಡೆ ಎಂಟ್ರಿ ಕೊಟ್ಟರೆ ಗೊತ್ತಾಗುತ್ತೆ. ದೊಡ್ಡದಾಗಿದೆ ಕಿಚನು. ಸರ್, ಫಿಶಲ್ಲಿ ಎಷ್ಟು ಥರ ಸಿಗುತ್ತೆ ನಿಮ್ಮ ಹತ್ರ? ಫಿಶಲ್ಲಿ ಅಂಜಲ್ ಸಿಗುತ್ತೆ, ಬಾಂಗ್ಡೆ ಸಿಗುತ್ತೆ, ಮತ್ತಿ ಸಿಗುತ್ತೆ. ಭಾಷಾ ಫಿಶ್ ಅಂತ ಕಬಾಬಿಗೆ ಅಂತ ಯೂಸ್ ಮಾಡ್ತೀವಿ. ರೆಡಿ ಮಾಡ್ತಾ ಇದ್ದೀರಾ ಇವಾಗ? ಓಕೆ. ಇಲ್ಲಿ ನಾನ್ ವೆಜ್ ಇಲ್ಲಿದ್ದಾವೆ. ಬೋಟಿ ಗೊಜ್ಜು ಗುರು, ಸಾಕಾಗಿದೆ ಬೋಟಿ ಗೊಜ್ಜು. ಇದು ಏನಿದು? ಚಿಕನು. ಅದು ನಾಟಿ ಚಿಕನ್ ಫ್ರೈ ಸರ್, ನೋಡ್ರೆ ಗೊತ್ತಾಗುತ್ತೆ. ನಾಟಿ ಚಿಕನ್ನು. ಓಕೆ. ಇದು ಫಿಶ್ ಬಿರಿಯಾನಿಗೆ ಫಿಶ್. ಇದು ಮೋದ ಅನ್ನೋ ಫಿಶ್ಶು. ಇದನ್ನೇ ಹಾಕೋದು? ಇದೇ ಹಾಕೋದು. ಓಕೆ. ಇದು ಪೀಸ್ ಬೋನ್ಲೆಸ್, ತುಂಬ ಚೆನ್ನಾಗಿರುತ್ತೆ. ಅಲ್ಲ, ಬಿರಿಯಾನಿನಲ್ಲಿ ಆಲ್ರೆಡಿ ಇರುತ್ತಾ ಫಿಶ್? ಆಲ್ರೆಡಿ ಬಿರಿಯಾನಿಯಲ್ಲಿ ಇರಲ್ಲ. ಬಿರಿಯಾನಿ ಸಪ್ರೇಟ್ ರೈಸ್ ಮಾಡ್ತೀವಿ, ಆಮೇಲೆ ಬಿರಿಯಾನಿ ಮೇಲೆ ಈ ಪೀಸ್ ಹಾಕಿ ಕೊಡ್ತೀವಿ. ಗೊಜ್ಜು ಅದು ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲಾಂದ್ರೆ ಕಲ್ಸೋಗ್ಬಿಡುತ್ತೆಲ್ಲ. ಇಲ್ಲಾಂದ್ರೆ ಇದು ಚಿಕನ್ ಮೀನು ಇದಾಗುತ್ತೆ ಫಿಶ್. ಇದು ಮಟನ್ ಮಸಾಲ. ಇದು ಮಟನ್ ಮಸಾಲ ಗಟ್ಟಿಯಾಗಿದೆ. ಇದು ಮಟನ್ ಫ್ರೈ ಅಂತ. ಅದು ಊಟಕ್ಕೆಲ್ಲ ಮಟನ್ ಮೀಲ್ಸು ಕೊಡ್ತೀವಲ್ಲ, ಕಸ್ಟಮರ್ ಫ್ರೈ ಕೇಳಿದ್ರೆ ಇದರಲ್ಲೇ ಕೊಡ್ತೀವಿ. ಓಕೆ. ಅದು ಇದು ಚಿಕನ್ ಒಂಥರ ಹೈದ್ರಾಬಾದ್ ಸ್ಟೈಲಲ್ಲಿ ಮಾಡಿರೋದು. ಚಿಕನ್ ಮೀಲ್ಸಿಗೆ ಅದೊಂಥರ ಚೆನ್ನಾಗಿರುತ್ತೆ ಅಂತ. ಇದು ಚಿಕನ್ ಮಸಾಲೆ. ಮಟನ್ ಮಸಾಲೆ, ಚಿಕನ್ ಮಸಾಲೆ ಎರಡು ಸೇಮ್ ಮಸಾಲೆ. ಓಕೆ. ಎರಡು ನಾಟಿ ಸ್ಟೈಲಲ್ಲೇ ಇದ್ದೀವಿ. ಓಕೆ. ಅದು
ಏನಿದು ಸೇರ್ವಾ ಗ್ರೇವಿ ಗ್ರೇವಿ ಬಿರಿಯಾನಿಗೆ ಕೊಡ್ತೀವಲ್ಲ ಗ್ರೇವಿ. ಓಕೆ, ಬಿರಿಯಾನಿ ತೋರಿಸಿ ಸರ್. ಫಸ್ಟು ಬಿರಿಯಾನಿ ನೋಡ್ಬೇಕು ನಾವು. ನಾಲ್ಕು ಬಿರಿಯಾನಿ ಮಾಡಿದ್ದೀರಾ ನೀವು. ಇದು ಚಿಕನ್ ಬಿರಿಯಾನಿ. ಇದು ಮಟನ್ ಬಿರಿಯಾನಿ. ಓಹೋ ಪುರಿ ಮಟನ್. ನಾಳೆ ಎತ್ಕೊಡ್ತೀನಿ ನಾಳೆ. ಮಟನ್ ಬಿರಿಯಾನಿ ಬಿಸಿ. ಕೆಳಗಡೆ ಬಂದು ಚಿಕನ್ ಬಿರಿಯಾನಿ ಇಲ್ಲಿದೆ. ಇವತ್ತು ನಾನೇ ಇಲ್ಲಿಗೆ ಹೋಟೆಲ್ ಇನ್ಚಾರ್ಜ್ ತರಕ್ಕೆ ಹೋಗಿದ್ದೀನಿ. ಪೀಸ್ ಸರ್, ಪೀಸ್ ಏನು ಇಷ್ಟು ದಪ್ಪ ಇದ್ದಾವೆ. ಓಹೋ, ಸ್ವಲ್ಪ ದಪ್ಪನೆ ಸರಿಯಾಗಿದೆ ಪೀಸ್. ಹಾಕ್ತೇವೆ. ಚಿಕನ್ ಪೀಸ್ ಬಿರಿಯಾನಿಗೆ 2 ಪೀಸಾ? 2 ಪೀಸ್, ಮಟನ್ 3 ಪೀಸ್ ಹಾಕ್ತೇವೆ. ನೋಡ್ಗುರು ಎಷ್ಟು ದೊಡ್ಡ ಪೀಸ್ ಇದೆ. ಓಕೆ, ನಾಟಿ ಕೋಳಿ ಚಿಕನ್ ಬಿರಿಯಾನಿ ಇದೆ. ನಾಟಿ ಚಿಕನ್ ಬಿರಿಯಾನಿ. ಓಕೆ, ಲೆಗ್ ಪೀಸ್. ಇದು 1 ಪೀಸ್ ಕೊಡ್ತೀರಾ 2 ಪೀಸ್ 2 ಕೊಡ್ತೀರಾ? ಪೀಸ್ ಕೊಡ್ತೀವಿ. ಲೆಗ್ ಪೀಸ್ 2 ಲೆಗ್ ಪೀಸ್ ಕೊಡ್ತೀರಾ? ಇಲ್ಲ, 1 ಲೆಗ್ ಪೀಸ್, 1 ನಾರ್ಮಲ್ ಪೀಸ್. ಇದು ದಪ್ಪ ಪೀಸಲ್ಲಿ ದಪ್ಪ ಪೀಸು. ಹಂಗೊಂದು 1 ಪೀಸ್ ಎತ್ತಿಕ್ ಬಿಡಿ, ಲೆಗ್ ಪೀಸ್ ನಮ್ಗೆ ಹಂಗಾರೆ. ಓಕೆ, ಇದು ಫಿಶ್ ಬಿರಿಯಾನಿ. ಫಿಶ್ ಬಿರಿಯಾನಿ ಹೈದರಾಬಾದ್ ಸ್ಟೈಲಲ್ಲಿ ಮಾಡ್ತೀರಾ? ಹೈದರಾಬಾದ್ ಸ್ಟೈಲಲ್ಲಿ ಫಿಶ್ ಬಿರಿಯಾನಿ. ದೊಡ್ಡ ರೈಸು, ದೊಡ್ಡ ಬಾಸುಮತಿ ರೈಸ್. ಸೂಪರ್ ಸರ್. ಓಕೆ, ಎಲ್ಲ ಬೇರೆ ಥರ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಮಸಾಲೆ ಎಲ್ಲ ಬೇರೆನಾ ಒಂದೇನಾ? ಬೇರೆ ಮಟನ್ ಬಿರಿಯಾನಿಗೆ ಬೇರೆ ಮಸಾಲೆ ಮಾಡ್ತೀವಿ, ಚಿಕನ್ ಬಿರಿಯಾನಿಗೆ ಬೇರೆ ಮಸಾಲೆ ಮಾಡ್ತೀರಾ? ಓಕೆ. ಫಿಶ್ ನಾವಿಲ್ಲಿ ಫ್ರೆಶ್ ಆಗಿ ಸಿಗುತ್ತೆ, ಬಿಗ್ ಮಾರ್ಟ್ ಅಂತ, ಅಲ್ಲಿ ಎತ್ಕೊ ಬರ್ತೀವಿ. ಓಕೆ, ಇದು ಬಾಂಗ್ಡೆ, ಇದು ಮತ್ತಿ, ಇದು ಪ್ರಾನ್ಸು, ಇದು ಫಿಶ್ ಕಬಾಬಿಗೆ, ಇದು ಅಂಜಲ್. ನೀವು ಯಾವ ಊರ ಕಡೆ? ನಮ್ಮದು ಉಡುಪಿ. ವಾವ್, ಉಡುಪಿ ಕಡೆ ಇದು ನೀವು ಆಂಧ್ರ ಸ್ಟೈಲ್ ಅಡುಗೆ ಎಲ್ಲ ಮಾಡ್ತೀರಾ? ಯಾಕಂದರೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದೀವಲ್ಲ. ಕ್ಯಾಟ್ರಿಂಗ್ ಮಾಡ್ತೀರಾ? ಕ್ಯಾಟ್ರಿಂಗ್ ಇದೆ ನಮ್ಮದು, SS ಕ್ಯಾಟ್ರಿಂಗ್ ಅಂತ ಮಾಡ್ತೀವಿ ನೋಡಿ. ಓಕೆ, ಎಷ್ಟು ಜನದಿಂದ ಎಷ್ಟು ಜನಕ್ಕೆ ಕೊಡ್ತೀರಾ ನೀವು ಊಟ? ನಾವು ಸಾಮಾನ್ಯ 2000, 3000, 3000, 2500 ಜನಕ್ಕೆಲ್ಲ ಮಾಡಿದ್ದೀವಿ. 4-5 ಮದುವೆನೂ ಮಾಡಿದ್ದೀವಿ. 2000. ಹೌದು. ಇವಾಗ ಇಲ್ಲೇ ಒಂದು ಹೋಟ್ಲಲ್ಲಿ ಕ್ಯಾಟ್ರಿಂಗ್ ಬೇಕಂತ ಕೊಡ್ತೀರಾ? ಮಂತ್ಲಿ 2-3 ಆರ್ಡರ್ ಸಿಗುತ್ತೆ. ಸಾಮಾನ್ಯ 50, 60, 100, 150, 200 ಊಟ ಮಂತ್ಲಿ ಒಂದು 20 ಸಾರಿ ಬಂದೇ ಬರುತ್ತೆ. ತಿಂಗಳಿಗೆ ಒಂದು 20 ಊಟ, 20 ಸಾರಿ ಸಿಗುತ್ತೆ. ಗಂಟಿಯಿಂದ ಹೇಳಿ ದೊಡ್ಡದವ್ರಿಗೂ ಮಾಡ್ತಾರೆ. ಯಾವುದೂ ಬಿಡಲ್ಲ ಸರ್, ಎಲ್ಲ ಕಸ್ಟಮರ್ ನಮ್ಮವರಲ್ವಾ, ಅದಕ್ಕೋಸ್ಕರ ಕಸ್ಟಮರ್ ರಿವ್ಯೂ ಚೆನ್ನಾಗಿರಬೇಕು. ಅದಕ್ಕೋಸ್ಕರ ನಾವು ಕ್ಯಾಟ್ರಿಂಗ್ ಯಾರು ನೋಡ್ತೀರಾ ಕಾಂಟ್ಯಾಕ್ಟ್ ಮಾಡಿ. ಕ್ಯಾಟ್ರಿಂಗ್ ಎಲ್ಲ ತುಂಬ ಚೆನ್ನಾಗಿ ಇದು ಮಾಡ್ತೀವಿ, ಹ್ಯಾಂಡ್ಲ್ ಮಾಡ್ತೀವಿ. ಸಕ್ಕತ್ತಾಗಿ ಜ್ಯೂಸಿಯಾಗಿದೆ ಚಿಕನ್ನು, ನೋಡ್ತಿದ್ರೆ ಟೆಂಪ್ಟಿಂಗ್ ಆಗ್ತಿದೆ. ಎಷ್ಟು ಸರ್ ಗ್ರಿಲ್? ಫುಲ್ ಗ್ರಿಲ್ ಎಷ್ಟು? ಫುಲ್ ಗ್ರಿಲ್ 410 ರೂಪಾಯಿ ಸರ್. 410 ರೂಪಾಯಿ. ಹಾಫ್ 220. ಹಾಫ್ ಫುಲ್ 2 ಕೊಡ್ತೀರಾ? ಕ್ವಾರ್ಟರ್ ಕೊಡ್ತೀರಾ? ಕ್ವಾರ್ಟರ್ ಕೊಡಲ್ಲ, ಹಾಫ್ ಫುಲ್ 2 ಕ್ವಾರ್ಟರ್ ಕೊಡಲ್ಲ. ರೋಟಿ ಐಟಮ್ಸ್ ಎಲ್ಲ ಸಿಗುತ್ತೆ ಇಲ್ಲಿ, ಮಧ್ಯಾಹ್ನದಿಂದನೇ ಸಿಗುತ್ತೆ? ಮಧ್ಯಾಹ್ನದಿಂದಲೇ ಸಿಗುತ್ತೆ. ಓಕೆ, ಕಬಾಬಿಗೆ ಲಾಲಿಪಾಪು ಇದನ್ನು ಹಾಕ್ತೀರಾ? ಲಾಲಿಪಾಪ್ ಎಲ್ಲ ಇದೆ ಹಾಕೋದು. ಅದಕ್ಕೆ ಸ್ಟ್ರೆಡ್ ಇರುತ್ತೆ. ಅದು ಬ್ಯಾಡಿಗೆ ಚಿಲ್ಲಿ, ಗುಂಟೂರು ಚಿಲ್ಲಿ ಮಿಕ್ಸ್ ಮಾಡಿ ಓಕೆ, ಡ್ರೈ ಮಾಡಿ ಹಾಕೋದು. ವಾವ್. ಜಾಸ್ತಿ ವರ್ಷದಿಂದ ಬರ್ತಾಯಿದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ನಾವು ವಾರಕ್ಕೊಂದ್ಸರಿ ಆದರೂ ಬಂದೇ ಬರ್ತೀವಿ. ತುಂಬ ಇಷ್ಟ ಆಯಿತು ನಮಗೆ. ನಾವು ಬಂದರೆ ಫಿಶ್ ಬಿರಿಯಾನಿ ಜಾಸ್ತಿ ತೊಗೊತೀವಿ, ಫಿಶ್ ಬಿರಿಯಾನಿ ಇಸ್ಕೊತೀವಿ. ನಮ್ಮ ಫೇವ್ರೇಟೇ ಅದು, ಚೆನ್ನಾಗಿದೆ. ಇಲ್ಲಿ ನಾವು ರೆಗ್ಯುಲರ್ ಕಸ್ಟಮರು, ಆಲ್ಮೋಸ್ಟ್ ತುಂಬ ಇಷ್ಟಪಟ್ಟು ತಿಂತಿದ್ದೀವಿ. ಇಲ್ಲೆಲ್ಲ ಮಟನ್ ಮೀಲ್ಸು ಮತ್ತು ಮಟನ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಇಲ್ಲಿಗೆ ಬರೋದಕ್ಕೆ ಆಲ್ಮೋಸ್ಟ್ ಯಾವಾಗಲೂ ಇಷ್ಟ ಆಗುತ್ತೆ. ನಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಬಂದರೆ ತುಂಬ ಒಳ್ಳೆ ಅರೇಂಜ್ಮೆಂಟ್ ಚೆನ್ನಾಗಿದೆ. ವಿಲೇಜ್ ಧನ್ಯ ಹೋಟ್ಲ್ ಅಂದ್ಬಿಟ್ಟು 6 ವರ್ಷ ಇದು ಓಪನ್ ಆಗಿ, ನಾವು 6 ವರ್ಷದಿಂದ ಇಲ್ಲೇ ಬಂದು ಊಟ ಮಾಡ್ತೀರಿ. ತುಂಬ ಚೆನ್ನಾಗಿದೆ, ಫುಡ್ ಎಲ್ಲ ಕ್ವಾಂಟಿಟಿ ಎಲ್ಲ ಪ್ರತಿಯೊಂದು ಚೆನ್ನಾಗಿರುತ್ತೆ ಸರ್. ಪ್ರತಿಯೊಬ್ಬರು ಬಂದು ಟೇಸ್ಟ್ ಮಾಡ್ಬೋದು ಸರ್.
ಇದು ಚಿಕನ್ ಮಸಾಲ, ಚಿಕನ್ ಮಸಾಲ ಒಂದು, ಬಾಂಗ್ಲಾ ಮಸಾಲ, ಬಾಂಗ್ಲಾ ಫಿಶ್ ಮಸಾಲ, ಬಾಂಗ್ಡಾ ಫಿಶ್ ಮಸಾಲ, ಓಕೆ, ಅಂಜಲ್ ತವಾ ಫ್ರೈ, ಅಂಜಲ್ ತವಾ ಫ್ರೈ, ಮಟನ್ ಗೀ ರೋಸ್ಟ್, ಕೊಡಿ ಮಟನ್ ಗೀ ರೋಸ್ಟಾ, ಕೆಂಪಿದೆ, ನಾಟಿ ಚಿಕನ್ ಫ್ರೈ, ನಾಟಿ ಚಿಕನ್ ಫ್ರೈ, ಸರ್ ನಾಟಿ ಚಿಕನ್ ಬಿರಿಯಾನಿ, ನಾಟಿ ಕೋಳಿ ಬಿರಿಯಾನಿ ಇದು, ಓಕೆ, ಇದು ಮಟನ್ ಬಿರಿಯಾನಿ, ಇದು ಮಟನ್ ಬಿರಿಯಾನಿ, ನಾರ್ಮಲ್ ಚಿಕನ್ ದಮ್ ಬಿರಿಯಾನಿ, ನಾಟಿ ಸ್ಟೈಲ್ ಚಿಕನ್ ದಮ್ ಬಿರಿಯಾನಿ, ಫಿಶ್ ಬಿರಿಯಾನಿ ಕೇಳಿದ್ದು ನಾವು, ಇದು ಬೇಡ, ರಾಯ್ತಾ, ಓಕೆ, ಬಿರಿಯಾನಿ ಗ್ರೇವಿ, ಬಿರಿಯಾನಿ ಗ್ರೇವಿನಾ, ಮುದ್ದೆ ಆಮೇಲೆ ಇದು ಗ್ರೇವಿ ಅಂತೆ ಬಿರಿಯಾನಿಗೆ, ಗ್ರಿಲ್ ಚಿಕನ್, ಓಕೆ, ಗ್ರಿಲ್ ಚಿಕನ್ ಬಂದ್ಬಿಡ್ತಾ, ಓ ಅರ್ಧ ಹಾಫ್ ಎಷ್ಟೊಂದಿದೆ, ಇದು ಫಿಶ್ ಬಿರಿಯಾನಿ ಲೈನಿಗೆ ಬಂದ್ಬಿಡ್ಲಿ, ಏನೇ ಆಲ್ರೆಡಿ ವಾಶ್ ಆಗಿರುತ್ತೆ, ಶಾಸ್ತ್ರಕ್ಕೆ ಇನ್ನೊಂದು ಸರಿ ಇದೇ ಟೆಂಪ್ಟಿಂಗ್ ಆಗಿರುತ್ತೆ ಸಿಕ್ಕಾಬಟ್ಟೆ, ನೋಡೋದಕ್ಕೆ ಕಣ್ಣು ಕುಗ್ತಿತ್ತು, ಟೆಂಪ್ಟಿಂಗ್ ಆಗಿತ್ತು, ತಿರುಗ್ತಾ ಇದ್ರೆ ಹಂಗೆ ಬಾಯಲ್ಲಿ ನೀರು ಬರ್ತಿತ್ತು, ಈಗೂ ಬರ್ತಾ ಇದೆ ಕೈಲಿದ್ರೆ. ಮಸಾಲ ಸಕಾಲಾಗಿದೆ, ಯಾಕಿರೋ ಕೋಟಿಂಗ್ ಏನಿದೆಯಲ್ಲ, ಉಪ್ಪು ಖಾರ ಎಲ್ಲ ಜಾಸ್ತಿ ಇದೆ, ಸ್ಪೈಸಿ ಆಗಿದೆ, ರುಚಿಯಾಗಿದೆ. ಇವರು ಮಯೋನೀಸ್ ಕೊಟ್ಟಿರ್ತಾರೆ, ಮಯೋನೀಸ್ ಅದ್ದಿ ಮೇಲ್ಗಡೆ ಇರುವಂಥ ಒಂದು ಫ್ಲೇವರ್ ಮಸಾಲ ಬಾಯಲ್ಲಂತೂ ನೀರು ಹೆವಿ ಜಿನುಗುತ್ತೆ. ಗ್ರಿಲ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ ಅವರು. ಇದರಲ್ಲಿ ಮೀಟೇ ಇಷ್ಟ ಆಗೋದು, ಮೀಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಮಸಾಲ ಮಾತ್ರ ಮೈಲ್ಡಾಗಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೆ ಉಡುಪಿಯವರಾಗಿದ್ರು ಕೂಡ ಮುದ್ದೆ, ಈ ನಾಟಿ ಸ್ಟೈಲ್ ಊಟ ಇದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರಂತೆ. ಸೊ ಮುದ್ದೆನೂ ತೊಗೊಂಡಿದ್ದೀವಿ ನಾವು. ಸೊ ಮುದ್ದೆಗೆ ಎರಡು ಥರ ಇದೆ, ಇಲ್ಲಿ ಫಿಶ್ ಗ್ರೇವಿ ಇದೆ, ಇದು ಬಂದು ಉಡುಪಿ ಸ್ಟೈಲ್ ಫಿಶ್ ಗ್ರೇವಿ. ಫಸ್ಟು ಇಲ್ಲೇ ಟ್ರೈ ಮಾಡೋಣ. ಇದು ಕೂಡ ತೆಳ್ಳಗಂತೂ ಇಲ್ಲ ಗುರು, ಸ್ವಲ್ಪ ಸಕ್ಕರೆ ತಿಕ್ಕಾಗಿ ಚೆನ್ನಾಗಿದೆ, ಮಸಾಲ ಇವ್ರದ್ದು. ಹೆಂಗಿದೆ ಅಂದರೆ ಮಸಾಲ ಅವ್ರು ಹಾಕಿರೋದು ಉಡುಪಿಗೆ ಹೋಗಿ ತಿನ್ವೇನೋ ಅಂತ ಅನಿಸುತ್ತೆ, ಗಟ್ಟಿಯಾಗಿರುವಂಥ ಮಸಾಲ. ಈ ಮೆಣಸಿನ್ಕಾಯಿಗಳ್ದು ಏನಿದೆ ಆ ಟೇಸ್ಟ್ ಅಲ್ಲ, ಅದರದ್ದು ನಮಗೆ ಯಥೇಚ್ಛವಾಗಿ ಸಿಗ ಅನ್ನಕ್ಕೂ ಸೂಪರಾಗಿರುತ್ತೆ. ಇದು ಸ್ವಲ್ಪ ಟ್ಯಾಂಗ್ ಇದೆ, ಈಗ ಸಿಗ್ತಿದೆ ಟ್ಯಾಂಗಿನೆಸ್ಸು, ಸ್ವಲ್ಪ ಟ್ಯಾಂಗಿ, ಸ್ವಲ್ಪ ಸ್ಪೈಸಿ, ಅಂದೇ ಗ್ರೇವಿ ಥರ ಇರುತ್ತೆ ಇದು ನೋಡೋಕ್ಕೆ. ಇದು ಒಂಥರ ಚೆನ್ನಾಗಿದೆ, ಸ್ಪೈಸಿಯಾಗಿದೆ, ಗಟ್ಟಿಯಾಗಿರೋದಕ್ಕೆ ಮುದ್ದೆಗೆ ಒಳ್ಳೆ ರುಚಿ ಕೊಡುತ್ತೆ. ಪ್ಲಸ್ ಅದಕ್ಕಿಂತ ಮಾತ್ರ ಈ ಫಿಶ್ ಕರಿ ಏನಿದೆ, ಬಾಂಗ್ಡಾ ಫಿಶ್ ಕರಿ, ಫಿಶ್ ಮಸಾಲ ಸೂಪರಾಗಿದೆ ಗುರು. ಈ ಕಡೆ ನಾಟಿ ಕೋಳಿ ಚಿಕನ್ ಇದೆ, ಒಂಥರ ಸುಕ್ಕ ಥರ ಇದೆ ಇದು. ಒಂದು ಸ್ವಲ್ಪ ತೆಂಗಿನಕಾಯಿ ತುರಿದಾಕ್ಬಿಟ್ಟಿದ್ರೆ ಪಕ್ಕ ಸುಕ್ಕ ಬರುತ್ತೆ ಗೊತ್ತಾ, ಗಟ್ಟಿ ಗ್ರೇವಿ ಅದೇ ಥರ ಇರುತ್ತೆ. ಬಟ್ ಅದೇ ಥರ ಇದೆ ಟೇಸ್ಟ್ ಕೂಡ. ಇವಾಗಲೂ ಗ್ರೇವಿ ಹೆವಿ ಯಥೇಚ್ಛವಾಗಿದೆ. ನಾಟಿ ಕೋಳಿಗೆ ಗ್ರೇವಿದು ಫುಲ್ಲು ಮಸಾಲೆ ಇಳ್ಕೊಂಬಿಟ್ಟಿದೆ, ಮಾಂಸನೇ ಕಾಣಲ್ಲ, ಬರೀ ಗ್ರೇವಿನೇ ಕಾಣುತ್ತೆ ಜಾಸ್ತಿ. ಅಷ್ಟು ಚೆನ್ನಾಗಿ ಒಂದು ಮ್ಯಾರಿನೇಟ್ ಆಗಿದೆ ಅವರು, ಮಜವಾಗಿದೆ. ತಿಂತ ನಾಟಿ ಕೋಳಿ ತಿಂತಿದ್ನ, ಸುಕ್ಕ ತಿಂತಿದ್ದೀನಿ ಅಂತ ಗೊತ್ತಾಗ. ಮಟನ್ ಗೀ ರೋಸ್ಟು, ಫಿಶ್ ಗೀ ರೋಸ್ಟ್ ಸಿಗುತ್ತೆ ಇಲ್ಲಿ. ಸೊ ಮಟನ್ ಗೀ ರೋಸ್ಟು ನಾವು ಟ್ರೈ ಮಾಡಿಲ್ಲ ಜಾಸ್ತಿ, ಅದಕ್ಕೆ ಮಟನ್ ಗೀ ರೋಸ್ಟ್ ತಗೊಂಡಿದ್ದೀನಿ. ಅದೇ ಸ್ವಲ್ಪ ಸ್ವೀಟು ಖಾರ ಎರಡೂ ಸಿಗುತ್ತೆ. ಈ ಸಾಸೆಲ್ಲ ಹಾಕಿ ಮಾಡ್ತಾರಲ್ಲ, ಮಂಚೂರಿಯನ್ ಥರ ಅನ್ಸ್ಬಿಡುತ್ತೆ ತಿಂತ. ಬಾಂಗ್ಡಾ ಮೀನು, ಈ ಮಸಾಲ ಮಾತ್ರ ಸಖತ್ತಾಗಿದೆ. ನಾನಂತೂ ಕಳೆದೋದೆ.
ಆ ಒಂದು ಫಿಶ್ ಮಸಾಲ ತಿಂದು ಬಾಂಗ್ಡಾ ತಿಂದರೆ ಇನ್ನೂ ಕಳ್ಕೊಂಡ್ಬಿಡ್ತಿಲ್ಲ. ಮೀಟ್ ಮಾತ್ರ ಸಖತ್ತಾಗಿದೆ. ಬಾಂಗ್ಡಾ ಫಿಶಲ್ಲಿ ಟೇಸ್ಟ್ ಹೆಂಗಿರುತ್ತಲ್ಲ ಅದ್ರ ಜೊತೆ ಆ ಮಸಾಲ ಮಾತ್ರ ಕೈಯಲ್ಲಿ ಬೆಳ್ಳಲ್ಲಿರೋ ಮಸಾಲೆನೂ ಬಿಡೋಕ್ಕೆ ಇಷ್ಟ ಆಗ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಕುರ್ಮಾ ಗಟ್ಟಿಯಾಗಿರೋ ಗ್ರೇವಿನಲ್ಲಿ ಮಾಡಿರೋ ಚಿಕನ್ ಕುರ್ಮಾ ಪೀಸ್ ಮಾತ್ರ ಸಾಫ್ಟ್ ಆಗೋಗಿದೆ. ಇದು ಚೆನ್ನಾಗಿದೆ. ಇದನ್ನು ಗಟ್ಟಿಯಾಗಿರೋ ಗ್ರೇವಿ. ಈ ಕ್ಯಾಶ್ಯೂಸ್ ಎಲ್ಲ ಸ್ವಲ್ಪ ರುಬ್ಬಿ ಹರಿದು ಹಾಕಿ ಮಾಡಿರೋ ಥರ ಇದೆ. ನಿಮಗೆ ಆ ಗ್ರೇವಿನಲ್ಲಿ ತಿನ್ಬೇಕಾದ್ರೆ ಸ್ವಲ್ಪ ಕ್ರೀಮಿ ಟಚ್ಚು. ಚಿಕನ್ನು ಸಾಫ್ಟಾಗಿ ಚೆನ್ನಾಗಿದೆ. ಇಲ್ಲಿ ಒಂದು ಲೆಗ್ ಪೀಸು ಪ್ಲಸ್ ಒಂದು ಪೀಸು ಎರಡೂ ಕೊಡ್ತಾರಂತೆ. ಓಹೋ ಇದಿರಲಿ, ಸ್ವಲ್ಪ ರೈಸ್ ಹಾಕೊಳ್ಳೋಣ. ಇನ್ನೂ ಬೇರೆ ಬೇರೆ ಬಿರಿಯಾನಿಗಳಿದ್ದಾವೆ, ಅದನ್ನು ಟ್ರೈ ಮಾಡಬೇಕು. ಸ್ವಲ್ಪ ರೈಸು, ಜಾಸ್ತಿ ಪೀಸು. ಚೆನ್ನಾಗಿ ಬೆಂದಿದೆ ಚಿಕನು ನೋಡಿ. ಕೈಯಲ್ಲಿ ಕಿತ್ತರೆ ನೀಟಾಗಿ ಬರುತ್ತೆ. ಏನು ನೋಡೋಕೆ ಒಳ್ಳೆ ಮಟನ್ ಇದ್ದಂಗಿದೆ ಕೊಡು ಪೀಸ್. ಇದು ನೋಡಿ, ನಾಟಿ ಕೋಳಿ ಅಲ್ವಾ, ಹಾಗೆ ಹಂಗೆ ಅನಿಸುತ್ತೆ. ನಾಟಿ ಸ್ಟೈಲಲ್ಲಿ ಮಾಡಿರೋ ನಾಟಿ ಕೋಳಿ ಚಿಕನ್ ದಮ್ ಬಿರಿಯಾನಿ. ರೈಸ್ ನೋಡಿ ಚೆನ್ನಾಗಿ ಹಿಡಿದಿದೆ ಮಸಾಲೆ ಎಲ್ಲ ರೈಸಲ್ಲಿ. ಚಿಕನ್ ಫ್ಲೇವರ್ ಒಂದು ಇದ್ಬಿಟ್ರೆ ಸಾಕು ರೈಸಲ್ಲಿ, ಸೂಪರಾಗಿರುತ್ತೆ. ಇದ್ರದ್ದೇ ಜಾಸ್ತಿ ಟೇಸ್ಟು. ಪೀಸ್ ಬೇರೆ ಎತ್ಕೊಂಡು ತಿಂದೆ ಅಲ್ವಾ, ರೈಸಲ್ಲಿರೋ ಫ್ಲೇವರ್ಗಿನ ಪೀಸ್ದು ನಾಟಿ ಕೋಳಿ ಚಿಕನ್ದು ಪೀಸು ಆ ಟೇಸ್ಟು ಹೆವಿ ಸಿಗುತ್ತೆ. ಚೆನ್ನಾಗಿದೆ ದಮ್ ಬಿರಿಯಾನಿ, ಮೈಲ್ಡ್ ಆಗಿದೆ, ಜಾಸ್ತಿ ಖಾರ ಆಗಿರೋಲ್ಲ. ಅಷ್ಟು ತುಂಬ ಕಡೆ ಸಿಗೋಲ್ಲ ನಿಮಗೆ ಫಿಶ್ ಬಿರಿಯಾನಿ. ಹೈದರಾಬಾದಿ ಸ್ಟೈಲಲ್ಲಿ ಮಾಡಿರೋವಂಥದ್ದು, ಬಾಸ್ಮತಿ ರೈಸಲ್ಲಿ ಮಾಡಿರೋಂಥ ಫಿಶ್ ಬಿರಿಯಾನಿ. ಮೋದಾ ಫಿಶ್ ಅಂತ ಗುರು, ಇದು ಯಾವುದೋ ಇದು ನಾನು ಇವತ್ತೇ ಫಸ್ಟ್ ಟೈಮ್ ಕೇಳಿದ್ದು. ನೀವೇನಾದರೂ ಕೇಳಿದ್ರಾ ಮೋದಾ ಫಿಶ್ ಅಂದರೆ? ನಂಗೆ ಗೊತ್ತಿಲ್ಲ, ನಾನು ಇದೇ ಫಸ್ಟ್ ಕೇಳ್ತಿರೋದು. ಮೋದಾ ಫಿಶ್ ಅದು ಒಂದು ಸ್ವಲ್ಪ ಗಟ್ಟಿ ಇರುತ್ತಂತೆ ಮಾಂಸ, ಅವ್ರು ಹೇಳಿದ್ರು ಗಟ್ಟಿ ಇದೆ. ಸೊ ತಿನ್ಬಿಡೋಣ ಹೆಂಗಿರುತ್ತೆ. ಫಸ್ಟ್ ಟೈಮು ಮೋದಾ ಫಿಶ್ ಟ್ರೈ ಮಾಡ್ತಿದ್ದೀನಿ. ಒಂಥರ ಅಂಜಲ್ ಥರನೇ ಇದೆ ಇದು ಟೇಸ್ಟ್ ಮಾಡೋದಕ್ಕೆ. ಇವಾಗ ನಾವು ಫೀಲ್ ಮಾಡಬೇಕಷ್ಟು ತಿನ್ನಬೇಕಾದ್ರೂ ಅಷ್ಟೇ. ಅಂಜಲ್ ಫಿಶ್ ತಿಂತಿರಲ್ಲ ಆ ಥರನೇ ಮಾಂಸ ಸಿಗೋದಕ್ಕೆ. ಮೋದಾ ಫಿಶ್ಶು ಅಂಜಲ್ ಫಿಶ್ಶು ಸೇಮ್ ಒಂದೇ ಥರ ಇದೆ. ಫಿಶ್ ಜೊತೆ ಒಂದು ಸ್ವಲ್ಪ ರೈಸು, ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಆಗಿದೆ ಮಸಾಲ ರೈಸ್ಗೆ. ತುಂಬಿರೋ ಏನಿದೆ ಈ ಮಸಾಲ, ಈ ಮಸಾಲ ಕೋಟಿಂಗ್ ಇದೆಯಲ್ವಾ, ಈ ಕೋಟಿಂಗ್ನೇ ರೈಸ್ ಜೊತೆ ಹಾಕ್ಕೊಂಡು ತಿನ್ಬೇಕು ನೀವು. ಯಥೇಚ್ಛವಾಗಿ ಫಿಶ್ಟು ಫ್ಲೇವರ್ ಸಿಗುತ್ತೆ ಈ ಮಸಾಲದಲ್ಲಿ. ಗಟ್ಟಿಯಾಗಿದೆ ಈ ಮಸಾಲ, ಚೆನ್ನಾಗಿದೆ ನೋಡಿ. ಫಿಶ್ಶು ಫ್ರೆಶ್ ಆಗಿದೆ. ರೈಸ್ ಜೊತೆ ಈ ಮಸಾಲ ಪ್ಲಸ್ ರೈಸು, ನಾರ್ಮಲಾಗಿ ರೈಸು ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ಬಟ್ ಅದ್ರ ಜೊತೆಗೆ ಈ ಮಸಾಲ ಜೊತೆಗೆ ತಿಂತಿದ್ರೆ ಒಂದು ಫ್ಲೇವರ್ ಎಕ್ಸ್ಟ್ರಾ ಸಿಗುತ್ತೆ ನಿಮಗೆ ತಿಂತ ಮಜಾ ಇದೆ. ಫೈನಲ್ ಆಗಿ ಮಟನ್ ಬಿರಿಯಾನಿ ಕೆಡವ್ಕೊಂಡು ಪೀಸ್ನ ತಿನ್ನಬೇಕು. ಕುರಿ ಮಟನು ಗುರು ನೋಡು ಗುರು, ಕುರಿ ಮಟನು ಹೆಂಗೆ ಫುಲ್ಲು ಸಾಫ್ಟ್ ಆಗೋಗಿದೆ ಮಟನು. ಬಾಬಾ ನೀಟಾಗಿ ಬಂದ್ಬಿಡುತ್ತೆ ಚರ್ಬಿ ಮಟನು, ಸಕ್ಕತ್ತಾಗಿದೆ. ಇದನ್ನು ಬರೀ ಮಟನೇ ತಿನ್ನಬೇಕು, ಅಷ್ಟು ಚೆನ್ನಾಗಿದೆ. ಸಕ್ಕತ್ ಫ್ಲೇವರ್ ಆಗಿದೆ. ಮಟನ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಚರ್ಬಿ ಮಟನು ಪ್ಲಸ್ ಸಾಫ್ಟ್ ಆಗಿರೋ ಮಟನು ಚೆನ್ನಾಗಿ ಬೆಂದಿದೆ, ಕುಕ್ ಆಗಿದೆ. ಆ ಮಟನ್ಲಿರೋ ಫ್ಲೇವರು ಚರ್ಬಿಲಿರೋ ಫ್ಲೇವರ್ ಎಲ್ಲ ರೈಸ್ ಇಳ್ಕೊಂಡು ತಿಂತಿದ್ರೆ, ನೀವು ರೈಸ್ ತಿಂತಿದ್ರೆ ಪೀಸ್ ತಿಂತಿದ್ರೋ ಗೊತ್ತಾಗೋದೇ ಇಲ್ಲ, ಹಂಗಿರಬೇಕು. ಮಜಾ ಇದೆ. ಅತಿ ಬೆಲೆ ಫ್ಲೇವರ್ ಇದೆಯಲ್ಲ ಕೆಳಗಡೆ ಸರ್ಕಲಲ್ಲಿ ಲೆಫ್ಟ್ ತೊಗೊಂಡ್ರೆ, ಬೆಂಗಳೂರಿಂದ ಬರ್ತಾ ಲೆಫ್ಟ್ ತೊಗೊಂಡ್ರೆ ನೀವು ಒಂದು 50 ಮೀಟ್ರಲ್ಲಿ ಧನ್ಯ ನಾಟಿ ಸ್ಟೈಲ್ ರೆಸ್ಟೋರೆಂಟು, ಫ್ಯಾಮಿಲಿ ರೆಸ್ಟೋರೆಂಟು. ಒಂದ್ಸರಿ ನೋಡಿ ಹಂಗೇನೆ. ಮಧ್ಯಾಹ್ನ ಊಟ ಟೈಮು ಎಲ್ಲ ಟೇಬಲು ಫುಲ್ಲಾಗಿದೆ. ಎಲ್ಲ ಟೇಬಲಲ್ಲೂ ಎಲ್ಲ ಒಂದು 4 ಜನ 3 ಜನ 5 ಜನ ಹಿಂಗೆ ಬಂದು ಕೂತ್ಕೊಂಡು ತಿನ್ಕೊಂಡು ಹೋಗ್ತಿದ್ದಾರೆ. ಮಧ್ಯಾಹ್ನದ ಊಟಕ್ಕೆ ಸಿಕ್ಕಾಪಟ್ಟೆ ಕ್ರೌಡ್ಸ್ ಇರುತ್ತೆ ಇಲ್ಲಿ. ಸೊ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಜನ ಏನು ಹೇಳಿದ್ರಲ್ವ, ಈ ಒಂಥರ ರೆಗ್ಯುಲರಾಗಿ ಬರ್ತೀವಿ ನಾವು ಅಂತ. ಯಾಕೆ ಹೇಳಿ, ಈ ಥರ ಸ್ಟೈಲಲ್ಲಿ ಈ ಥರ ನಾಟಿ ಸ್ಟೈಲಲ್ಲಿ ಊಟ ಕೊಟ್ಟರೆ ಅಡಿಕ್ಟ್ ಆಗುವಂಥದ್ದು, ಬರಬೇಕು ಅಂತ ಅನ್ಸುತ್ತೆ ಯಾವಾಗಲೂ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ನಾಟಿ ಕೋಳಿ ಬಿರಿಯಾನಿ
ಫಿಶ್ ಬಿರಿಯಾನಿ, ಮಟನ್ ಬಿರಿಯಾನಿ 3 ಇಷ್ಟ ಆಯಿತು. 3 ಕೂಡ ಫ್ಲೇವರ್ಫುಲ್ ಆಗಿದೆ. ಅದರಲ್ಲೂ ಈ ಫಿಶ್ ಮಸಾಲ ಮಾಡ್ತಾರೆ ನೋಡಿ, ಬಾಂಗ್ಡಾ ಫಿಶ್ ಮಸಾಲ ಕಳ್ದೋಗ್ಬಿಡ್ತೀರ ನೀವು ತಿಂದರೆ ಹುಳಿಯಾಗಿ. ಆ ಒಂದು ಫ್ಲೇವರ್ ಏನಿದೆ ಮಸಾಲ, ಉಡುಪಿ ಸ್ಟೈಲ್ ಮಸಾಲ ಸಕ್ಕತ್ತಾಗಿದೆ. ಅದು ಬಿಟ್ಟರೆ ಗ್ರಿಲ್ ಮಾತ್ರ A1 ಸಕ್ಕತ್ತಾಗಿ ಇಷ್ಟ ಆಯಿತು ನನಗೆ ಗ್ರಿಲ್ಲು. ಸೊ ಬನ್ನಿ, ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕೇಳಿ. ಆಮೇಲೆ ನಾಟಿ ಕೋಳಿ ಚಿಕನ್ ಅಷ್ಟೇ ಒಂಥರ ಸುಕ್ಕ ಥರ ಚೆನ್ನಾಗಿದೆ. ಬೇರೆ ಬೇರೆ ಎಷ್ಟೊಂದು ಐಟಮ್ ಸಿಗುತ್ತೆ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ತೊಗೊಂಡು ತಿಂತಿದ್ದೀವಿ. ನೀವು ಕೂಡ ಸುತ್ತಮುತ್ತ ಬಂದರೆ ಹತ್ತಿಬೆಲೆ ಕಡೆ ಪ್ಲ್ಯಾನ್ ಮಾಡಿ ಒಂದು ಸರಿ, ಇಷ್ಟ ಆಗುತ್ತೆ. ಯಾವ್ದು ಇಷ್ಟ ಆಯಿತು ನಿಮಗೆ ಇಲ್ಲಿನ ಡಿಸ್ಸಲ್ಲಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಬಾಯ್.